ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್. ಇವತ್ತಿನ ಟೀಮ್ ರಿವ್ಯೂ ಬಂದು ಯೆಲ್ಲೋ ಆರ್ಮಿ. ಒನ್ಸ್ ಅಪಾನ್ ಎ ಟೈಮ್ ಡ್ಯಾಡೀಸ್ ಆರ್ಮಿ ಅಂತ ಹೇಳ್ತಿದ್ರು. ಈ ಸಲ ಸಿ ಎಸ್ ಕೆ ಅವರು ಅದನ್ನು ಉಲ್ಟಾ ಮಾಡಿಬಿಟ್ಟವ್ರೆ. ಎಲ್ಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ಪ್ಲೇಯರ್ಸ್ನೆಲ್ಲ ತಗೊಂಡಿದ್ದಾರೆ ಈ ಸಲ. ಸಿ ಎಸ್ ಕೆ ಅಂತಂದರೆ ಒಂಥರ ಯಾವತ್ತಿದ್ರೂ ಟಾಪ್ ಟೀಮ್ಸೇ. ಏನಕ್ಕೆ ಗೊತ್ತಾ, 5 ಟೈಮ್ ಚಾಂಪಿಯನ್ಸು, ಹೈಯೆಸ್ಟ್ ಫೈನಲಿಸ್ಟು. ಆಮೇಲೆ ಸುಮ್ಮನೆ ಅಲ್ಲ ಈ ಸಲ ಚಾಂಪಿಯನ್ಸ್ ಆಗೋದು ಅಂತಂದರೆ. ಆಮೇಲೆ CL T20 ಕೂಡ ಗೆದ್ದಿದ್ದಾರೆ ಇವರು 2 ಟೀಮ್. ಮುಂಚೆ ಎಲ್ಲ ಇವರು ಟೀಮ್ ಅನಾಲಿಸಿಸ್ ಎಲ್ಲ ತುಂಬ ಡಿಫ್ರೆಂಟ್ ಇತ್ತು. ಅಂದರೆ ಎಕ್ಸ್ಪೀರಿಯನ್ಸ್ ಬ್ಯಾಟರ್ಸ್ನ ಯೂಸ್ ಮಾಡ್ತಿದ್ರು. ಅಂದರೆ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸೇ ಯೂಸ್ ಮಾಡ್ತಿದ್ದು. ಅಂಬಾತಿ ರಾಯ್ಡು, ಸುರೇಶ್ ರೈನಾ, MS ಧೋನಿ, ವೇನ್ ಬ್ರಾವೋ, ಫಾಫ್ ಡು ಪ್ಲೆಸಿ. ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋಂಥ ಪ್ಲೇಯರ್ಸ್ನ ಯೂಸ್ ಮಾಡ್ಕೊಂಡು ಕಪ್ ಗೆಲ್ತಿದ್ರು. ಅದೇ ಒಂಥರ ಮಂತ್ರ ಆಗಿತ್ತು. ಬಟ್ ಲಾಸ್ಟ್ ಸೀಸನ್ನು ಬೇರೆ ಟೀಮ್ಗಳೆಲ್ಲ ಯಂಗ್ ಆ್ಯಂಡ್ ಎನರ್ಜಿ ಟೀಮ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಸಿ ಎಸ್ ಕೆದು ಅಷ್ಟು ನೀಟಾಗಿ ಕಂಡು ಬಂದಿಲ್ಲ ಲಾಸ್ಟ್ ಸೀಸನ್. ಅಂದರೆ ಅಷ್ಟು ಒಳ್ಳೆ ಸೀಸನ್ ಆಗಿಲ್ಲ. ಫ್ಯಾನ್ಸಿಗೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ಟಾಪಲ್ಲಿ ಅಂದರೆ ಕ್ವಾಲಿಫೈ ಆಗ್ತಾರೆ ಆ ಥರ. ಅಂದರೆ ಫ್ಯಾನ್ಸ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂತಂದರೆ ಎಲ್ಲ ಸೀಸನಲ್ಲೂ ಟಾಪ್ 4 ಇದ್ದೇ ಇರುತ್ತೆ ಆ ಥರ. ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಲಾಸ್ಟ್ ಟೈಮ್ ಅರೌಂಡ್ ಬಾಟಮ್ ಆಫ್ ದ ಟೇಬಲಲ್ಲೇ ಇದ್ದಿತ್ತು. 8-9 ಆ ಥರನೇ. ಅಂದರೆ ಬಾಟಮಲ್ಲೇ ಇದ್ದಿದ್ದು ಲಾಸ್ಟ್ ಸೀಸನ್. 2023 ಫೈನಲ್ಸ್ ಅದಾದಮೇಲೆ ಅಷ್ಟೊಂದೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಈ ಸಲ ಫುಲ್ ಕೋಚಸ್ಗೆಲ್ಲ ಈಗ ಹೊರಟಾಯ್ತು ಅನಿಸುತ್ತೆ. ಹೆಂಗೆ ಟೀಮನ್ನು ಜನ್ರೇಟ್ ಮಾಡ್ಕೊಂಡು ಕರ್ಕೊಬಂದಿದೆ. ನನಗನ್ಸೋ ಪ್ರಕಾರ ಈ ಸಲ ಪಕ್ಕ ಅಂದರೆ ನೀಟಾಗಿ ಪ್ಲೇಯಿಂಗ್ ಲೆವೆನ್ನ ಮೇಂಟೈನ್ ಮಾಡಿದ್ರೆ ಈ ಸಲ ಪಕ್ಕ ಕ್ವಾಲಿಫೈ ಆಗ್ತದೆ ಸೂಪರ್ 4ಗೆ. ನನಗನ್ಸೋ ಪ್ರಕಾರ ಟಾಪ್ ಟೀಮ್ ಸೆಲೆಕ್ಟ್ ಮಾಡಿದ್ದಾರೆ ಈ ಸಲ. ಬಟ್ ಇಶ್ಯೂ ಏನಂದರೆ ಈಗಾಗಿರೋದು ನೇತನ್ ಎಲಿಸು ರೋಲ್ಡ್ ಔಟ್ ಅಂದರೆ ಇವರಿಗೆ ಬೆಸ್ಟ್ ಬೌಲರ್ ಆಗಿದ್ರು ಡೆತ್ತಿಗೆ. ಇವ್ರದ್ದು ಇಶ್ಯೂ ಇದ್ದಿದ್ದೆ ಡೆತ್ ಬೌಲಿಂಗು. ಈ ಸಲ ನೇತನ್ ಎಲಿಸ್ ಇಲ್ದಿರ ನೋಡ್ಬೇಕು ರಿಪ್ಲೇಸ್ಮೆಂಟ್ ಯಾರು ಹುಡುಕ್ತಾರೆ ಅಂತ. ರಿಪ್ಲೇಸ್ಮೆಂಟು ಅಂದರೆ ಡೆತ್ ಬೌಲರ್ನ ಯಾರನ್ನಾರು ಹುಡುಕೊಂಡು, ಅಂದರೆ ಒಳ್ಳೆ ಬೌಲರ್ನ ಎಕ್ಸ್ಪೀರಿಯನ್ಸ್ ಡೆತ್ ಬೌಲಿಂಗಲ್ಲಿ ಚೆನ್ನಾಗಿ ಮಾಡೋವಂಥ ಬೌಲರ್ನೇನಾದ್ರು ಹುಡುಕಿದ್ರೆ ಈ ಸಲ ಕ್ವಾಲಿಟಿ ಟೀಮ್ ಆಗುತ್ತೆ ನಿಜವಾಗ್ಲೂ. ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ ಟೀಮ್ ಮಾತ್ರ. ಬಟ್ ಇನ್ನೊಂದು ಖುಷಿ ವಿಚಾರ ಏನಂತಂದರೆ RRಯಿಂದ ವಿಯಸ್ಲಿ ಸಿ ಎಸ್ ಕೆ ಫ್ಯಾನ್ಸಿಗೆ ಹರ್ಟ್ ಆಗೇ ಆಗುತ್ತೆ ರವೀಂದ್ರ ಜಡೇಜನ್ ಬಿಟ್ಟಿದ್ದು. ಬಟ್ ಟೀಮ್ಗೋಸ್ಕರ ಅಂದರೆ ಸಿ ಎಸ್ ಕೆ ಅವರು ಧೋನಿ ರಿಪ್ಲೇಸ್ಮೆಂಟಿಗೆ ಯಾರಾದರೂ ನೋಡ್ತಿದ್ರು. ಅಂದರೆ ಧೋನಿ ಅವ್ರು ಸಿ ಎಸ್ ಕೆ ಟೀಮ್ ಮ್ಯಾನೇಜ್ಮೆಂಟಿಗೆ ಗೊತ್ತು ಧೋನಿ ಅವ್ರ ಕಡೆಯಿಂದ ಎಲ್ಲ ಮ್ಯಾಚಸ್ ಆಡೋಕ್ಕಾಗಲ್ಲ ಮತ್ತು ಜಾಸ್ತಿ ಸೀಸನ್ ಇರಲ್ಲ ಅಂತ. ಅವ್ರಿಗೆ ಹೋಗೋಕ್ಕಿಂತ ಮುಂಚೆನೇ ಅಂದರೆ ಅವ್ರ ಜಾಗಕ್ಕೆ ಒಂದೊಳ್ಳೆ ಪ್ಲೇಯರ್, ಅಂದರೆ ಸುಮ್ಮನೆ ನಾರ್ಮಲ್ ಪ್ಲೇಯರ್ಸ್ ಎಲ್ಲ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅಂದರೆ ಇವ್ರದ್ದು ಸ್ವಲ್ಪ ಓಪನಿಂಗು ಇಶ್ಯೂ ಇತ್ತು ಲಾಸ್ಟ್ ಟೈಮ್. ಅಂದರೆ ಬ್ಯಾಟಿಂಗ್ ಆರ್ಡ್ರಲ್ಲಿ ಸ್ವಲ್ಪ ಇಶ್ಯೂ ಇತ್ತು. ಸೊ ಹಾಗಾಗಿ ಈ ಸಲ ಸಾರ್ಟ್ಔಟ್ ಮಾಡೋಕ್ಕೋಸ್ಕರ ಸಂಜು ಸ್ಯಾಮ್ಸನ್ನ 18 CRಗೆ ಟ್ರೇಡ್ ಮಾಡಿದ್ರು. ಈ ಸಿ ಎಸ್ ಕೆ ಟೀಮ್ ಲಾಸ್ಟ್ ಟೈಮ್ ಸ್ಕ್ವಾಡಲ್ಲಿದ್ದವ್ರು ಆಲ್ಮೋಸ್ಟ್ ಚೇಂಜ್. ಅಂದರೆ ಲೈಕ್ ಲಾಸ್ಟ್ ಟೈಮ್ ಯಾರು ಪರ್ಫಾರ್ಮ್ ಮಾಡಿಲ್ಲ ಅವ್ರನ್ನೆಲ್ಲರನ್ನೂ ಬಿಟ್ಬಿಟ್ಟಿದ್ದಾರೆ. ರಾಹುಲ್ ತ್ರಿಪಾಠಿ, ದೀಪಕ್ ಕೂಡ, ವಿಜಯ್ ಶಂಕರ್. ಅಂದರೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಟೀಮ್ ನೋಡಿದಾಗ ಒಳ್ಳೆ ಟೀಮಾಗೆ ಕಾಣಿಸಿದ್ದು. ಬಟ್ ಪರ್ಫಾರ್ಮೆನ್ಸ್ ಅಂತೂ ಬಂದಿಲ್ಲ. ರವಿ ಅಶ್ವಿನ್ ಸರ್ರಿಂದನೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅವ್ರ ಕಡೆಯಿಂದನೂ ಅಷ್ಟು ಒಳ್ಳೆ ಸೀಸನ್ ಆಗಿಲ್ಲ. ಇನ್ನು ರಾಹುಲ್ ತ್ರಿಪಾಠಿ, ದೀಪಕ್ ಕೂಡ ಅಂತೂ ಫುಲ್ ಕಂಪ್ಲೀಟ್ ಫ್ಲಾಪ್ ಆದರು. ಅದಾದಮೇಲೆ ಬೌಲಿಂಗು ಅಷ್ಟೊಂದು ಟಚ್ ಕಾಣಿಸಿಲ್ಲ. ಖಲೀಲ್ ಅಹ್ಮದ್ ಬಿಟ್ಟರೆ ಇನ್ಯಾರೂ ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅನ್ಶುಲ್ ಕಂಬೋಜ್ ಒಂಥರ ಡೀಸೆಂಟ್ ಬೌಲರ್ ಆಗಿದ್ದರು ಲಾಸ್ಟ್ ಸೀಸನ್ನು. ಬಟ್ ಈ ಸೀಸನ್ ಮಾತ್ರ ಬೆಂಕಿ ಟೀಮ್ ಇದೆ. ನೋಡೋಣ ಟೀಮ್ ರಿವ್ಯೂ ಸ್ಟಾರ್ಟ್ ಮಾಡೋಣ. ಅಂದರೆ ನಾನೊಂದು ಲಿಸ್ಟ್ ಮಾಡ್ಕೊಬಿಟ್ಟಿದ್ದೀನಿ ಸ್ಕ್ವಾಡ್ನ ಸಪ್ರೇಟ್. ಅಂದರೆ ಬ್ಯಾಟರ್ಸ್, ಆಲ್ರೌಂಡರ್ಸ್, ಬೌಲರ್ಸ್ ಅಂತ. ಪ್ಲೇಯಿಂಗ್ ಲೆವೆನೆಲ್ಲ ಲಾಸ್ಟಲ್ಲಿ ಸೆಟ್ ಮಾಡೋಣ. ಸದ್ಯಕ್ಕೆ ಒಬ್ಬೊಬ್ಬರೇ ಪ್ಲೇಯರ್ಸನ್ನು ರಿವ್ಯೂ ಮಾಡ್ಕೊಂಬಂದ್ಬಿಡೋಣ. ಸ್ಟಾರ್ಟಿಂಗು ಸಂಜು ಸ್ಯಾಮ್ಸನ್. ಅಂದರೆ RRಯಿಂದ 18 crore ಟ್ರೇಡ್ ಆದರು. ಇವರು ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಅ ಪ್ಲೇಯರ್. ಅಂದರೆ ಎಲ್ಲ ಸೀಸನ್ನು ಒಂದು ಡೀಸೆಂಟ್ ಸ್ಕೋರ್ ಇದ್ದೇ ಇರುತ್ತೆ ಇವ್ರ ಕಡೆಯಿಂದ ಮಿನಿಮಮ್. ಅಂದರೆ RRಗೆ ಒಳ್ಳೆ ಕ್ಯಾಪ್ಟನ್ ಆಗೇ ಪ್ಲೇ ಮಾಡಿದ್ರು. ಆದರೆ ಕಪ್ ವಿನ್ ಮಾಡ್ಸೋಕ್ಕಾಗಿಲ್ಲ. ಮಿನಿಮಮ್ ಇವ್ರ ಕಡೆಯಿಂದ 400 ರನ್ ಅಂತೂ ಫಿಕ್ಸು. ಅಂದರೆ ಪ್ರತಿ ಸೀಸನು ಮಿನಿಮಮ್ 300, 400, 500 ರನ್ ಈ ಥರ ಸ್ಕೋರ್ ಮಾಡ್ತಿದ್ರು. ಬಟ್ ಟೀಮ್ ವಿನ್ ಮಾಡ್ಸೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಈ ಸಲ ನನಗನ್ಸುತ್ತೆ ಸಿ ಎಸ್ ಕೆ 6 ಟೈಮ್ ಚೇಸಿಂಗಲ್ಲಿದ್ದಾರೆ ಕಪ್ ಹೊಡೆಯೋಕ್ಕೆ. ಸಂಜು ಸ್ಯಾಮ್ಸನ್ ಈ ಸಲ ವರ್ಲ್ಡ್ ಕಪ್ಪಲ್ಲಿ ಬಿಡಿ
ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಅಂದರೆ ವರ್ಲ್ಡ್ ಕಪ್ ಹೋಗೋಕ್ಕಿಂತ ಮುಂಚೆ ಸೀರೀಸಲ್ಲಿ ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ ನೀಟಾಗಿ. ಬಟ್ ಅದಾದಮೇಲೆ ವರ್ಲ್ಡ್ ಕಪ್ಪಲ್ಲಿ ಅಭಿಷೇಕ್ ಶರ್ಮಾ ಹುಷಾರಿಲ್ಲ ಅಂದ್ಬಿಟ್ಟು ಏನೋ ಇಶ್ಯೂ ಆಗಿತ್ತು, ಸ್ಟಮಕ್ ಇಶ್ಯೂ ಏನೋ ಆಗಿತ್ತು ಅಂತ ಚಾನ್ಸ್ ಕೊಟ್ಟರು ಸಂಜು ಸ್ಯಾಮ್ಸನ್ಗೆ. ಐ ಥಿಂಕ್ 8 ಬಾಲ್ ಅಂದರೆ ಸ್ಟಾರ್ಟಿಂಗ್ ಏನೋ ಚೆನ್ನಾಗೇ ಮಾಡಿದರು, ಬಟ್ ಆ ಮ್ಯಾಚ್ ಅಷ್ಟೊಂದು ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. 8 ಬಾಲ್ 27 ಅಂದರೆ ಒಳ್ಳೆ ಅಗ್ರೆಸಿವ್ ಓಪನಿಂಗ್ ಕೊಟ್ಟಿದ್ರು, ಒಳ್ಳೆ ಟಚ್ಚಲ್ಲಿ ಕಾಣಿಸ್ತಿದ್ರು. ಬಟ್ ಅದಾದಮೇಲೆ ಮತ್ತೆ ಮಿಸ್ ಆದರು. ಬಟ್ ಲಾಸ್ಟ್ 3-4 ಮ್ಯಾಚಸ್ ಬೆಂಕಿ, ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. 89 ಅಂದರೆ ನಿಯರ್ ಟು ಸೆಂಚುರಿ 3 ಮ್ಯಾಚು, ಅದು ಪ್ಲೇ ಆಫ್ ಟೈಮಲ್ಲಿ ಫೈನಲಲ್ಲಿ. ಪ್ಲೇಯರ್ ಆಫ್ ದ ಸೀರೀಸು ಈ ಸಲ ವರ್ಲ್ಡ್ ಕಪ್ಪಲ್ಲಿ, T20 ವರ್ಲ್ಡ್ ಕಪ್ಪಲ್ಲಿ ಒಳ್ಳೆ ಟಚ್ಚಲ್ಲಿದ್ದಾರೆ. ರೇಂಜ್ ಆಫ್ ಶಾಟ್ಸ್ ಅಂತೂ ಸೂಪರ್ ಆಗಿದೆ. ಇವ್ರದ್ದು ಮೇನ್ ಇಶ್ಯೂ ಏನಿರಲಿಲ್ಲ, ಟೆಕ್ನಿಕಲಿ ಏನೂ ಇಶ್ಯೂಸ್ ಇರಲಿಲ್ಲ ಇವ್ರದ್ದು. ಇವರು ಅಂದರೆ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ರು, ಬಟ್ ಏನಕ್ಕೆ ಸೆಲೆಕ್ಟ್ ಆಗ್ತಿರ್ಲಿಲ್ಲ ಟೀಮಿಗೆ ಅನ್ನೋದೇ ಡೌಟ್ ಇತ್ತು ನನಗಂತೂ. ಯಾಕಂದರೆ ಒಳ್ಳೆ ಸ್ಕಿಲ್ಸಲ್ಲಿ ಮಾತ್ರ ನಂಬರ್ 1 ಪ್ಲೇಯರ್ ಇದ್ದಾರೆ ಇವರು, ಏನೂ ಇಶ್ಯೂಸ್ ಇಲ್ಲ. ಸೊ ಈ ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಪಕ್ಕಾ ಬರುತ್ತೆ CSKಗೆ. ಒಂದು ಒಳ್ಳೆ ಟ್ರೇಡ್ ಮಾತ್ರ ಇದನ್ನು ಮಾತ್ರ. ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾರೆ. ನೀವು ಗಮನಿಸಿದ್ರೆ ಹೋದ ಸಲ ಧೋನಿ ಅವ್ರ ಕಡೆಯಿಂದ ಅಷ್ಟೊಂದು ನೀಟಾಗಿ ವಿಕೆಟ್ ಕೀಪಿಂಗ್ ಮಾಡೋಕ್ಕಾಗಿಲ್ಲ. ಅಂದರೆ ಏನೋ ಲೆಗ್ಗೇನೋ ಇಂಜುರಿ, ನೀ ಇಂಜುರಿ ಏನೋ ಆಗಿ ತುಂಬ ಸ್ಟ್ರಗಲ್ ಮಾಡ್ತಿದ್ರು ಫ್ಯಾನ್ಸ್ಗೋಸ್ಕರ, ಟೀಮ್ಗೋಸ್ಕರ. ಸೊ ಅದಕ್ಕೋಸ್ಕರ ಅಂತಲೇ ವಿಕೆಟ್ ಕೀಪರ್ನ ಬೇಕಾಗೇ ಇತ್ತು. ಸೊ ಊರ್ವಿಲ್ ಪಟೇಲು, ಸಂಜು ಸ್ಯಾಮ್ಸನ್ನು ಮೇನ್ ವಿಕೆಟ್ ಕೀಪರ್ಸಾಗಿ ಬೈ ಮಾಡಿದ್ರೆ ಧೋನಿ ಸರ್ ಜೊತೆಗೆ. ಇಲ್ಲಿ ಸಂಜು ಸ್ಯಾಮ್ಸನ್ ಕಡೆಯಿಂದ ಈ ಸಲ ಅಂತೂ ಮಿನಿಮಮ್ 600 ರನ್ ಅಂತೂ ಫಿಕ್ಸು. ನನ್ನ ಕಡೆಯಿಂದ 500 to 600 ರನ್ಸ್ ಅಂತೂ ಬಂದೇ ಬರುತ್ತೆ ಸಂಜು ಸ್ಯಾಮ್ಸನ್ ಕಡೆಯಿಂದ. ಓಪನಿಂಗ್ ಪೇರ್ ಜೊತೆಗೆ ಅದು ಬಿಟ್ಟರೆ ನೆಕ್ಸ್ಟು ಆಯುಷ್ ಮಾತ್ರ. ಈ ಸಲ ಅವರು ಅಂಡರ್-19 ವರ್ಲ್ಡ್ ಕಪ್ ವಿನ್ನರು. ಈ ಸಲ ಅವ್ರ ಬೌಲಿಂಗು ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅಂಡರ್-19ನಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಕೂಡ ಮಾಡಿದ್ದಾರೆ, ಒಳ್ಳೆ ಫೀಲ್ಡರು. ನೀವು ಲಾಸ್ಟ್ ಸೀಸನ್ ಅವ್ರನ್ನ ರಿಪ್ಲೇಸ್ಮೆಂಟ್ ಪ್ಲೇಯರಾಗಿ ತಗೊಂಡಿದ್ದು ಆಯುಷ್ ಮಾತ್ರ. ಏನು ಪರ್ಫಾರ್ಮೆನ್ಸ್ಗಳು ಚೆನ್ನಾಗಿ, ಪವರ್ ಪ್ಲೇಯಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ, ಮತ್ತು ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗ್ ಎಲ್ಲ ಏನು ಇಶ್ಯೂಸ್ ಇಲ್ಲ. ಸ್ವೀಪ್ ಶಾಟ್ಸು ಮತ್ತು ಫುಲ್ ಶಾಟ್ ಕೂಡ ಚೆನ್ನಾಗಿ ಆಡ್ತಾರೆ. ಅಂದರೆ ಮುಂಬೈಗೆ ಈ ಸಲ ಡೊಮೆಸ್ಟಿಕ್ಗೂ ನಾನು ಡೊಮೆಸ್ಟಿಕ್ ಸ್ಮ್ಯಾಟ್ ಫಾಲೋ ಮಾಡ್ತಿದ್ದೆ. ಆ ಟೈಮಲ್ಲಿ 2 ಸೆಂಚುರಿ ಏನೋ ಬಂದಿತ್ತು ಇವ್ರದ್ದು, ಬ್ಯಾಕ್ ಟು ಬ್ಯಾಕ್ ಅನಿಸುತ್ತೆ ಅದನ್ನು ಸೆಂಚುರೀಸು. ಒಳ್ಳೆ ಪ್ಲೇಯರ್ ಈ ಸಲ, ಒಳ್ಳೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಈ ಸಲ. ಈ RCBಗೆ ರಜತ್ ಪಟಿದಾರ್ ಆದರೂ ಗೊತ್ತಾ, ರಿಪ್ಲೇಸ್ಮೆಂಟ್ ಪ್ಲೇಯರ್ ಬಂದು ವಿನ್ನಿಂಗ್ ಕ್ಯಾಪ್ಟನ್ ಆದರು, ಆ ಥರ ಪ್ಲೇಯರ್ ಅಂದ್ಕೊಳ್ಳಿ ಇವರು. ಅಂದರೆ ಡೊಮೆಸ್ಟಿಕಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಒಳ್ಳೆ ಟಚ್ಚಲ್ಲಿ ಕಾಣಿಸ್ತಿದ್ದಾರೆ. ಫುಲ್ ಶಾಟು ಲಾಸ್ಟ್ ಟೈಮ್ ನೀವು ನೋಡಿದ್ರೆ ಇವರಿಗೆ ಭುವನೇಶ್ವರ್ ಕುಮಾರ್ ಇನಿಷಿಯಲ್ ಒಳ್ಳೊಳ್ಳೆ, ಇಶಾಂತ್ ಶರ್ಮಾ ಒಳ್ಳೊಳ್ಳೆ ಬೌಲರ್ಸಿಗೆಲ್ಲ ಚೆನ್ನಾಗಿ ಸ್ಕೋರ್ ಮಾಡಿದ್ರು ಇವರು ಇನಿಷಿಯಲಿ. ಅಂದರೆ ಸ್ಟಾರ್ಟಿಂಗ್ ಬಂದಿಸಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೇಂಜಿಗೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಈ ಒಳ್ಳೆ ಪರ್ಫಾರ್ಮೆನ್ಸು ನನಗನ್ಸೋ ಅಂದರೆ ಈ ಸಲ ಅಂಡರ್-19 ಇದರಲ್ಲಿ ಬೌಲಿಂಗಲ್ಲೆಲ್ಲ, ಫೀಲ್ಡಿಂಗಲ್ಲಿ ಓಕೆ, ಬಟ್ ಬ್ಯಾಟಿಂಗಲ್ಲಿ ಅಷ್ಟೊಂದು ಹೇಳ್ಸ್ಕೊಳ್ಳೋಂಥ ಅಂದರೆ ಒಳ್ಳೆ ಸ್ಕೋರ್ ಏನೂ ಬಂದಿಲ್ಲ, ಗುಡ್ ಸ್ಕೋರ್. ಇನಿಷಿಯಲಿ ಸ್ಟಾರ್ಟಿಂಗ್ ರನ್ ಸ್ಕೋರ್ ಮಾಡ್ತಿದ್ರು, ಅದನ್ನು ಪಿಚ್ ಯುಟಿಲೈಸ್ ಮಾಡಿಕೊಂಡು ಬಿಗ್ ರನ್ ಕಡೆ ಹೋಗ್ತಿರ್ಲಿಲ್ಲ. ಬಟ್ ಈ ಸಲ ಒಳ್ಳೆ ಸ್ಕೋರ್ ಬರುತ್ತೆ, ಒಳ್ಳೆ ಟೀಮ್ ಇದೆ. ಸಂಜು ಸ್ಯಾಮ್ಸನ್ ಮತ್ತು ಆಯುಷ್ ಮಾತ್ರ ಒಳ್ಳೆ ಪೇರ್ ಆಗುತ್ತೆ. ಇಬ್ಬರು ರೈಟ್ ಹ್ಯಾಂಡರ್ಸು, ಇಬ್ಬರು ಒಳ್ಳೆ ಸ್ಕಿಲ್ಸ್ ಇರೋವಂಥ ಪ್ಲೇಯರ್ಸು. ಇವ್ರ ಮೈನ್ ಸ್ಕಿಲ್ಸ್ ಬಂದರು ಅಂದರೆ ನನ್ನ ಫುಲ್ ಶಾಟ್ ಚೆನ್ನಾಗಿ ಆಡ್ತಾರೆ ತುಂಬ. ಆಯುಷ್ ಮಾತ್ರ ನಾನು ಫಾಲೋ ನೋಡಿದ್ದೀನಿ. ನೆಕ್ಸ್ಟು ಋತುರಾಜ್ ಗಾಯಕ್ವಾಡ್, ಒಂಥರ ಲೆಜೆಂಡ್ರಿ ಪ್ಲೇಯರ್ ಬಿಡಿ ಇವರು. ಯಾವಾಗಲೂ ಆರೆಂಜ್ ಕ್ಯಾಪ್ ಲಿಸ್ಟಲ್ಲಿ ಬರುವಂಥವ್ರು ಇವ್ರು. ಪಕ್ಕ ಈ ಸಲ ನನಗನ್ಸೋ ಪ್ರಕಾರ ಮಿನಿಮಮ್ ಆರೆಂಜ್ ಕ್ಯಾಪ್ ಲಿಸ್ಟಲ್ಲಿ ಇದ್ದೇ ಇರ್ತಾರೆ. ಟಾಪ್ 3ಯಲ್ಲಿ ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್ ಇವರಿಬ್ಬರು ಟಾಪ್ 5ಯಲ್ಲಿ ಇದ್ದೇ ಇರ್ತಾರೆ ಈ ಸಲ. ನನಗನ್ಸೋ ಪ್ರಕಾರ ಆಯುಷ್ ಮಾತ್ರ, ಋತುರಾಜ್ ಗಾಯಕ್ವಾಡ್ ಮತ್ತು ಸಂಜು ಸ್ಯಾಮ್ಸನ್ ಇವ್ರು 3ರಿಂದ ಮಿನಿಮಮಿಂದ 1,000-1,200 ರನ್ ಅಂತೂ ಪಕ್ಕಾ ಬಂದೇ ಬರುತ್ತೆ 3 ಜನದಿಂದನೂ. ಒಳ್ಳೆ ಟೀಮ್ ಅಂದರೆ ಬ್ಯಾಟಿಂಗ್ ಲೈನಪ್ ಮಾತ್ರ ಸಕ್ಕತ್ತಾಗಿದೆ ಈ ಸಲ. ಲಾಸ್ಟ್ ಟೈಮೆಲ್ಲ ಇಶ್ಯೂ ಆಗಿ ಬ್ಯಾಟಿಂಗ್ ಅಂದರೆ ಚೆನ್ನಾಗಿ ಆಡ್ತಿದ್ರು, ಬಟ್ ಇವ್ರು ಐ ಥಿಂಕ್ ಅದು ಟೀಮಲ್ಲಿ ಮರ್ತೋಗಿದೆ, ಕೈಗೆ ಬಾಲ್ ಬಿದ್ದು ಸ್ವಲ್ಪ ಇಂಜುರಿಯಾಗಿ ರೂಲ್ಡ್ ಔಟ್ ಆಗ್ತಾರೆ. ಅದಾದಮೇಲೆ ಕ್ಯಾಪ್ಟನ್ಶಿಪ್ನ MS ಧೋನಿ ಅವ್ರು ತಗೋತಾರೆ. ಈ ಸಲ ಕ್ಯಾಪ್ಟನ್ ಅಂದರೆ ಇವರಿಗೆ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ. ಸೊ ನೋಡ್ಬೇಕು, ಬಟ್ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಟೆಸ್ಟ್ ಇರುತ್ತೆ ಅವರಿಗೆ. ಯಾಕಂದರೆ ಸಂಜು ಸ್ಯಾಮ್ಸನ್ ಬ್ಯಾಕಪ್ ಕ್ಯಾಪ್ಟನ್ ಆಗಿ ಅಂದರೆ ಆಲ್ರೆಡಿ ಟೆಸ್ಟೆಡ್ ಆಗಿರೋದ್ರಿಂದ ಇವ್ರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರಲೇಬೇಕು. ಲಾಸ್ಟ್ 2 ಸೀಸನಿಂದ ಅಂಥ ಒಳ್ಳೆ ಏನು ಪರ್ಫಾರ್ಮೆನ್ಸ್ ಬಂದಿಲ್ಲ. ಆ್ಯಸ್ ಎ ಕ್ಯಾಪ್ಟನ್ ನಾನು ಹೇಳ್ತಿರೋದು, ಆ್ಯಸ್ ಎ ಕ್ಯಾಪ್ಟನ್ ರಿಯಲ್ ಟೆಸ್ಟ್ ಇರುತ್ತೆ ಈ ಸಲ, ನೋಡಬೇಕು. ಬಟ್ ನನಗನ್ಸೋ ಪ್ರಕಾರ
ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬಂದೇ ಬರುತ್ತೆ. ಇವ್ರು 3 ಜನದಿಂದ 6th ಟೈಟಲಿಗಂತೂ ಇವ್ರು ಗೊತ್ತಾ, ಗುಜರಾತ್ ಟೈಟನ್ಸಲ್ಲಿ ಜಾಸ್ ಬಟ್ಲರ್, ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಕಡೆಯಿಂದ ರನ್ ಬಂತು ಗೊತ್ತಾ. ಐ ಥಿಂಕ್ ಕ್ಲಾಸ್ ಸೀಸನ್ ಅನಿಸುತ್ತೆ. ಸೇಮ್ ಈ ಸಲನೂ ಅಂದರೆ ಬೇರೆ ಸ್ಟ್ರಾಂಗ್ ಇಲ್ಲ ಅಂತಲ್ಲ, ಆಲ್ಮೋಸ್ಟ್ CSK ಸ್ಕೋರಲ್ಲಿ ಮಿನಿಮಮ್ 60% ಇವ್ರು ಟಾಪ್ 3ಇಂದನೇ ಬಂದಿರುತ್ತೆ. ಅದಾದಮೇಲೆ ನೆಕ್ಸ್ಟು ದೇವಾಲ್ ಬ್ರೇವಿಸ್, ಬಿಗ್ ಗೀಟರ್. ಅಂದರೆ ಲಾಸ್ಟ್ ಟೈಮ್ ಇವರು ಕೂಡ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದು. ಈ ಸಲ ಬಟ್ ಒಳ್ಳೆ ಪರ್ಫಾರ್ಮೆನ್ಸೇ ಬಂದಿದೆ ಇವ್ರದ್ದು. T20 ವರ್ಲ್ಡ್ ಕಪ್ಪಲ್ಲೂ ಒಳ್ಳೆ ಚೆನ್ನಾಗಿದೆ ಪರ್ಫಾರ್ಮೆನ್ಸು. ಇವ್ರ ಸ್ಕಿಲ್ ಸೆಟ್ ಎಲ್ಲ ಹೇಳಂಗೆ ಇಲ್ಲ ಬಿಡಿ. ನೋ ಲುಕ್ ಶಾಟ್ ಅಂತೂ ಸಕ್ಕ ಆಡ್ತಾರೆ, ಸ್ವೀಪ್ ಶಾಟ್ ಎಲ್ಲ. ಸೊ ಆ್ಯಸ್ ಎ ಫೀಲ್ಡರ್, ಗುಡ್ ಫೀಲ್ಡರ್, ಪವರ್ ಹೀಟರು. ಗ್ರೌಂಡು 60. ನೀವು CSK ಗ್ರೌಂಡ್ ನೋಡಿದ್ರೆ ಇತ್ತೀಚೆಗೆ ಗ್ರೌಂಡಿಗೆ ತಕ್ಕಂಗೆ ಟೀಮ್ ಮಾಡ್ದಂಗಿದೆ ಈ ಸಲ. ನೀವು T20 ವರ್ಲ್ಡ್ ಕಪ್ಪಲ್ಲಿ ನೋಡಿದ್ರೆ ಚೆನ್ನೈ ಸೂಪರ್ ಕಿಂಗ್ಸು ಅಂದರೆ ಮುಂಚೆ ಎಲ್ಲ ಬ್ಲಾಕ್ ಸಾಯಿಲ್ ಪಿಚ್ಚಸ್ನ ಜಾಸ್ತಿ ಮಾಡ್ತಿದ್ರು ಚಿದಂಬರಂ ಸ್ಟೇಡಿಯಮಲ್ಲಿ, ಅಂದರೆ ಸ್ಪಿನ್ನಿಗೆ ಎಲ್ಪ್ ಆಗೋ ಥರ. ಈ ಸಲ ಎಲ್ಪ್ ಆಗಲ್ಲ ಅಂತಲ್ಲ, ಬಟ್ ರೆಡ್ ಸಾಯಿಲ್ ವಿಕೆಟ್ ಅಂದರೆ ತುಂಬ ಬ್ಯಾಟಿಂಗ್ ಸಪೋರ್ಟಾಗಿ ಚೇಂಜ್ ಆಗಿದೆ ಪಿಚ್ಚು. ಈ ಸಲ ರನ್ಸ್ ಎಲ್ಲ ತುಂಬ ಅಂದರೆ ಮಿನಿಮಮ್ ಸ್ಕೋರ್ 200 ಥರ ಇದೆ. ಆಮೇಲೆ ನೆಕ್ಸ್ಟು ಕಾರ್ತಿಕ್ ಶರ್ಮಾ, ಯಂಗ್ಸ್ಟರ್ಸು, ಒಳ್ಳೆ ಸ್ಕಿಲ್ಸ್ ಇರೋಂಥ ಪ್ಲೇಯರು, ವಿಕೆಟ್ ಕೀಪಿಂಗ್ ಬ್ಯಾಟರು. ಡೊಮೆಸ್ಟಿಕಲ್ಲಿ ಅಂದರೆ ಡೊಮೆಸ್ಟಿಕ್ ಲೀಗ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅದು ಬಂತು ಅಂತ ಬೈ ಮಾಡಿದೆ. ಒಳ್ಳೆ ಬೈ, ಬಟ್ ಕಾಸ್ಟ್ ಜಾಸ್ತಿ ಆಯಿತು ಅನಿಸುತ್ತೆ, ಬಟ್ ಒಳ್ಳೆ ಬೈತು. ನೆಕ್ಸ್ಟ್ MS ಧೋನಿ ಅವರು ವಿಕೆಟ್ ಕೀಪಿಂಗ್ ಲಿಸ್ಟಲ್ಲಿ ಇನ್ನೊಬ್ಬರು. ಧೋನಿ ಇವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಬಿಡಿ, ಲೆಜೆಂಡ್. ಯಾವತ್ತಿದ್ರು ಅಂದರೆ ನನಗನ್ಸೋ ಪ್ರಕಾರ ಇವರು ಜಾಸ್ತಿ ಬಾಲ್ಸ್ನೇನು ಫೇಸ್ ಮಾಡಲ್ಲ ಅನ್ಕೋತೀನಿ. ಅಂದರೆ ಸೇಮ್ 6 ಇವ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ 6, 7, 8 ಬಂದು ಆಡೋವಂಥ ಪ್ಲೇಯರೇ ಅಲ್ಲ. ಯಾವತ್ತಿದ್ರು ಅಂದರೆ ಅಪ್ತಿ ಆರ್ಡರ್ ಬರಬೇಕು, ಬಟ್ ಇವರು ಯಂಗ್ಸ್ಟರ್ಸಿಗೆಲ್ಲ ಚಾನ್ಸ್ ಕೊಡ್ತಾ ಇರ್ತಾರೆ. ಅಂದರೆ ಯಂಗ್ಸ್ಟರ್ಸಿಗೆ ಅಂದರೆ ಒಂಥರ ಕಂಪ್ಲೀಟ್ ಟೀಮ್ ಪ್ಲೇಯರು. ಲಾಸ್ಟಲ್ಲಿ ಬಂದೊಂದು 5 to 10 ಬಾಲ್ಸ್ ಫೇಸ್ ಮಾಡೋ ಥರ ಇದ್ದರೆ ಮಾತ್ರ ಬರ್ತಾರೆ. ನನಗನ್ಸೋ ಪ್ರಕಾರ ಈ ಸಲ ಒಂಥರ ಇಂಪ್ಯಾಕ್ಟ್ ಪ್ಲೇಯರ್ ಥರ ಆಡ್ಬೋದು ಅನಿಸುತ್ತೆ ನನಗೇನೋ. ಅಂದರೆ ಕಂಪ್ಲೀಟ್ ಸೀಸನ್ನು ಎಲ್ಲ ಮ್ಯಾಚು ಆಡ್ತಾರೆ ಅಂತ ಡೌಟ್ ಇದೆ, ನೋಡಬೇಕು. ಬಟ್ ಆಡಿಸಿದ್ರೆ ಬೆಟರ್ ಇರುತ್ತೆ. ಯಾವತ್ತಿದ್ರೂ ಇವ್ರಿಗೂ ಅಂದರೆ ಬ್ಯಾಟಿಂಗು ಜಾಸ್ತಿ ಆಡಿಲ್ಲ ಅಂತಂದ್ರೂ ಇವ್ರ ಕಡೆಯಿಂದ ಸಜೆಷನ್ಸ್ ಇರುತ್ತೆ. ಅಂದರೆ ಫೀಲ್ಡ್ ಸೆಟ್ಸ್ ಇರುತ್ತೆ ಗೊತ್ತಲ್ಲ, ಇವರು ಫೀಲ್ಡಲ್ಲಿದ್ದರೆ ಮಿನಿಮಮ್ 20 ರನ್ನು ಟೀಮಿಗೆ ಸೇವ್ ಆಗುತ್ತೆ ಅಂತಲೇ ಅಂದ್ಕೊಳ್ಳಿ. ಇವರು ಫೀಲ್ಡಿಂಗ್ ಸೆಟ್ಟಿಂಗಿಂದೆಲ್ಲ ನೀವು ನೆನಪಿದ್ರೆ ಸ್ಟ್ರಾಟಜಿಗಳೆಲ್ಲ ಹೇಗೆ ಎಕ್ಸ್ಪ್ಲೈನೇ ಮಾಡೋದು ಬೇಡ ನಿಮಗೆ. ವಿಕೆಟ್ ಕೀಪಿಂಗ್ ಅಂತೂ ಬೆಂಕಿ ಇರುತ್ತೆ. ನಿಮಗೆ ಲಾಸ್ಟ್ ಟೈಮ್ ಫೈನಲಲ್ಲಿ ಶುಭ್ಮನ್ ಗಿಲ್ ಒಳ್ಳೆ ಟಚ್ಚಲ್ಲಿ ಕಾಣಿಸ್ತಿರ್ತಾರೆ 23 IPL ಫೈನಲಲ್ಲಿ. ಸ್ಟಂಪ್ ಅಂದರೆ ರವೀಂದ್ರ ಜಡೇಜಾ ಅವ್ರ ಕಾಂಬೋದಲ್ಲಿ ಅವ್ರದ್ದು ಕಾಂಬೋ ಮಾತ್ರ ಮಸ್ತಿತ್ತು ಬಿಡಿ. ಸ್ಟಂಪಿಂಗ್ ಎಲ್ಲ ಫಾಸ್ಟೆಸ್ಟ್ ಸ್ಟಂಪಿಂಗ್ ಇರುತ್ತೆ ಇವೆಲ್ಲ. ಆಮೇಲೆ ಕ್ಯಾಚಸ್ ಡ್ರಾಪ್ ಆಗಲ್ಲ ಆಲ್ಮೋಸ್ಟು, ಡಿಸಿಷನ್ ಮೇಕಿಂಗು. ಸೊ ಇವರು ಫೀಲ್ಡಲ್ಲಿದ್ದರೆ ಬೆಟರ್. ಫೀಲ್ಡಲ್ಲಿದ್ದರೆ ಮಿನಿಮಮ್ 20 ರಿಂದ 30 ರನ್ ಅಂತೂ ಸೇವ್ ಆಗೇ ಆಗುತ್ತೆ ಟೀಮಿಗೆ. ನೆಕ್ಸ್ಟು ಊರ್ವಿಲ್ ಪಟೇಲು, ಏನು ಎಂಟ್ರಿ ಗುರು. ಈ ಟೀಮ್ ಸ್ಟ್ರಗಲ್ ಮಾಡ್ತಿರ್ಬೇಕಾದ್ರೆ ಎಂಟ್ರಿ, ಐ ಥಿಂಕ್ KKR ಮೇಲೆ ಅನಿಸುತ್ತೆ ಇವ್ರನ್ನ ಆಡಿಸಿದ್ದು ಸ್ಟಾರ್ಟಿಂಗ್ ಫಸ್ಟ್ ಮ್ಯಾಚು ಡೆಬ್ಯೂ ಮಾಡಿಸಿದ್ದು. ಬಟ್ ಮ್ಯಾಚಲ್ಲಿ ಮೊಯಿನ್ ಅಲಿ ಅನಿಸುತ್ತೆ ಬೌಲಿಂಗ್ ಒಂದು 3-4 ಸಿಕ್ಸ್ ಕೊಟ್ಟು, ಅಂದರೆ ಸೀಸನ್ ಪೂರ ಸ್ಟ್ರಗಲ್ ಮಾಡ್ತಿರ್ತಾರೆ CSK. ಬಟ್ ಊರ್ವಿಲ್ ಪಟೇಲ್ ಬಂದು ಟೀಮ್ ವಾತಾವರಣನೇ ಚೇಂಜ್ ಮಾಡಿಬಿಡ್ತಾರೆ. ಆಯುಷ್ ಮಾತ್ರ ಊರ್ವಿಲ್ ಪಟೇಲ್ ಬಂದು ಇವ್ರೇನಾದರೂ ಸ್ಟಾರ್ಟಿಂಗ್ ಸೀಸನಲ್ಲಿ ಏನಾದ್ರು ಬಂದುಬಿಟ್ಟಿದ್ರೆ ಪಕ್ಕ ಕ್ವಾಲಿಫೈ ಆಗಿಬಿಡ್ತಿದ್ರು CSK, ಆ ಥರ ಪರ್ಫಾರ್ಮೆನ್ಸ್. ನೆಕ್ಸ್ಟು ಇನ್ ಆ್ಯಕ್ಷನಲ್ಲಿ ಸರ್ಫರಾಜ್ ಖಾನ್ ಬೈ ಮಾಡಿದ್ರು. ಸರ್ಫರಾಜ್ ಖಾನು ನಿಮಗೆ ಗೊತ್ತಲ್ಲ ಡೊಮೆಸ್ಟಿಕಲ್ಲಿ ಏನು ಪರ್ಫಾರ್ಮೆನ್ಸ್ ಗುರು. ಈ ಸಲ ಮಾತ್ರ ಬೆಂಕಿ ಪರ್ಫಾರ್ಮೆನ್ಸ್ ಇದೆ ಅವ್ರದ್ದಂತೂ. ಐ ಥಿಂಕ್ 1 ಡೌನ್ ಆಡಿದ್ರು ಅನಿಸುತ್ತೆ ಮುಂಬೈಗೆ. ಅಂದರೆ ಮಿಡಲ್ ಆರ್ಡರ್ ಬ್ಯಾಟರೇ, ಸ್ವೀಪ್ ಶಾಟು ನನಗೆ ಯಾಕೆ ಅಂತ ಗೊತ್ತಿಲ್ಲ. ಇವ್ರು ಪ್ರತಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಇವ್ರದ್ದು ಡೊಮೆಸ್ಟಿಕಲ್ಲಿ, ಬಟ್ ಯಾವ ಟೀಮು ಪಿಕ್ಕೇ ಮಾಡಲ್ಲ. ಏನು ರೀಸನ್ನು ಅಂತಲೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಈ ಸಲ CSKಗೆ ಮಾತ್ರ ಬೆಂಕಿ ಬೈ. ಇವ್ರು ಮಾತ್ರ ಬೆಸ್ಟ್ ಬೈ ಈ ಸಲ ಆ್ಯಕ್ಷನಲ್ಲಿ ಸರ್ಫರಾಜ್ ಖಾನು. ಯಾಕಂದರೆ ಅವತ್ತಿನ ಆ್ಯಕ್ಷನ್ ದಿನವೇ 14 ಬಾಲಿಗೆ 50 ಹೊಡೆದಿರ್ತಾರೆ ಈ ಸಲ ಮ್ಯಾಚಲ್ಲಿ. ಮುಂಬೈ ಡೊಮೆಸ್ಟಿಕ್ ಸೀಸನ್ ಮಾತ್ರ ಈ ಸಲ ಸಕ್ಕತ್ತಾಗಿದೆ. ಸರ್ಫರಾಜ್ ಖಾನ್ಗೆ ಒಳ್ಳೆ ಟಚ್ಚಲ್ಲಿದ್ದಾರೆ. ಪ್ಲೇಯಿಂಗ್ 11 ಆಡಿಸಿದ್ರೆ ಮಾತ್ರ ಒಳ್ಳೆ ಸ್ಕೋರ್ಸ್ ಅಂತೂ ಪಕ್ಕ. ಈ ಸಲ CSK ಬ್ಯಾಟಿಂಗ್ ಮಾತ್ರ ಚಿಂದಿಯಾಗಿದೆ. ಇನ್ನು CSK ಅಂತಂದರೆ ಮೇಯ್ನ್ಲಿ ಇವ್ರು ಕಾನ್ಸಂಟ್ರೇಟ್ ಮಾಡೋದೇ ಆಲ್ರೌಂಡರ್ಸ್ ಮೇಲೆ. ಆಲ್ಮೋಸ್ಟು ನೀವು ನೋಡಿದರೆ ಶೇನ್ ವ್ಯಾಟ್ಸನ್ನು, ಡ್ವೇನ್ ಬ್ರಾವೋ, ಆಮೇಲೆ ಕೇದಾರ್ ಜಾಧವ್, ಅಂದರೆ ಆಲ್ಮೋಸ್ಟ್ ಇವರು ಆಲ್ರೌಂಡರ್ಸ್ನ ತುಂಬ, ಅಂದರೆ ಟೀಮಲ್ಲಿ ಆಲ್ಮೋಸ್ಟ್ ಈ 40% ಆಲ್ರೌಂಡರ್ಸೇ ಇರ್ತಾರೆ, 40-50%.
ಆ ಥರ ಟೀಮ್ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಬ್ಯಾಟರ್ ಹೂ ಕ್ಯಾನ್ ಬೌಲರ್ ಹೂ ಕ್ಯಾನ್ ಬ್ಯಾಟ್, ಅಂದರೆ ಪರ್ಫಾರ್ಮೆನ್ಸ್ ಮಾಡಬೇಕು ಇವ್ರು. ನಿಮ್ಮದು ಯಾವಾಗಲಾರು ಅಂದರೆ ಬಿಫೋರ್ ಸೀಸನ್ಸ್ ಎಲ್ಲ ನೋಡಿದ್ರೆ 9-10ವರೆಗೂ ಬ್ಯಾಟಿಂಗ್ ಇರಬೇಕು, ಆ ಥರ ಟೀಮ್ ಸೆಲೆಕ್ಟ್ ಮಾಡ್ತಾರೆ ಇವತ್ತು. ಈ ಸಲನೂ ಚೆನ್ನಾಗಿದೆ ಆಲ್ರೌಂಡರ್ಸ್ ಲಿಸ್ಟು. ಮ್ಯಾಥ್ಯೂ ಶಾರ್ಟ್ ಆ್ಯಕ್ಚುಲಿ ಇವ್ರು ಆಸ್ಟ್ರೇಲಿಯನ್ ಪ್ಲೇಯರು, ಅಂದರೆ ಆಸ್ಟ್ರೇಲಿಯಾಗೆ ಓಪನಿಂಗ್ ಬ್ಯಾಟಿಂಗ್ ಆಗು ಆಡ್ತಾರೆ, ಮಿಡಲ್ ಆರ್ಡ್ರು ಫಿನಿಷರ್ ಆಗು ಮಾಡ್ತಾರೆ. ಆಮೇಲೆ ಇವ್ರು ಬೌಲಿಂಗ್ ಅಂತೂ ಮರೆಯೋಂಗೇ ಇಲ್ಲ, ಆಫ್ ಬ್ರೇಕ್ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ನೆನಪಿದ್ರೆ ಪಂಜಾಬ್ಗೂ ಆಡ್ತಿದ್ರು ಇವರು. ಓಪನಿಂಗಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಇವರು. ಅಂದರೆ ನನಗನ್ಸೋ ಪ್ರಕಾರ ಇವ್ರನ್ನ ಒಂಥರ ಬ್ಯಾಕಪ್ ಥರನೇ ಯೂಸ್ ಮಾಡ್ತಾರೆ. ಯಾಕಂದರೆ ಸಂಜು ಸ್ಯಾಮ್ಸನ್, ಆಯುಷ್ ಮಾತ್ರೆ ಇವರೆಲ್ಲ ಇರಬೇಕಾದ್ರೆ ಅಷ್ಟೊಂದು ಯೂಸ್ ಮಾಡಲ್ಲ ಅಂತ ನಾನು ಅನ್ಕೋತೀನಿ ಮ್ಯಾಥ್ಯೂ ಶಾರ್ಟ್ನ. ಬಟ್ ಇನಿಷಿಯಲಿ ಏನಾದರೂ ಆಯುಷ್ ಮಾತ್ರೆ ಚೆನ್ನಾಗಿ ಆಡಿಲ್ಲ ಅಂತಂದರೆ ನಂಗನ್ಸೋ ಪ್ರಕಾರ ಮ್ಯಾಥ್ಯೂ ಶಾರ್ಟ್ನ ಟ್ರೈ ಮಾಡಲ್ಲ ಅನ್ಕೋತೀನಿ. ಯಾಕಂತಂದರೆ ಸರ್ಫರಾಜ್ ಖಾನ್ ಎಲ್ಲ ಇರೋದ್ರಿಂದ ಋತುರಾಜ್ ಗಾಯಕ್ವಾಡೆ ಸಂಜು ಸ್ಯಾಮ್ಸನ್ ಜೊತೆ ಓಪನಿಂಗ್ ಮಾಡಿ ಸರ್ಫರಾಜ್ ಖಾನ್ 1 ಡೌನ್ ಕಳಿಸಿ ಆಯುಷ್ ಮಾತ್ರ ರೆಸ್ಟ್ ಕೊಟ್ಟರು ಏನೂ ಡೌಟ್ ಇಲ್ಲ. ಮೀನ್ಸ್ ಇಫ್ ಇನ್ ಕೇಸ್ ಏನಾದರೂ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಯುಷ್ ಮಾತ್ರೆಯಿಂದ ಅಂತಂದರೆ. ಯಾಕಂತಂದರೆ ಲಾಸ್ಟ್ ಸೀಸನ್ನು ಮತ್ತು ಡೊಮೆಸ್ಟಿಕ್ ಚೆನ್ನಾಗಾಗಿದ್ರು ಆಯುಷ್ ಮಾತ್ರೆಗೆ. ಸಲ ಕೋಚಸ್ಸು ಅಂದರೆ ಫಸ್ಟ್ ಸೀಸನ್ ಯಾರು ಸ್ಕೋರ್ ಮಾಡ್ತಾರೆ ಗೊತ್ತಾ, ಅವ್ರು ನೆಕ್ಸ್ಟ್ ಸೀಸನಲ್ಲಿ ತುಂಬ ಪ್ಲಾನಿಂಗ್ ಮೇಲೆ ಬಂದಿರ್ತಾರೆ ಆ ಪ್ಲೇಯರ್ ಮೇಲೆ ನೋಡ್ಬೇಕು. ಸೊ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತಂದರೆ ಡೌಟ್ ಏನಿಲ್ಲ, ಅವ್ರಿಗೆ ಬ್ಯಾಟಿಂಗ್ ಎಲ್ಲ ತೊಂದರೆನೇ ಇಶ್ಯೂನೇ ಇಲ್ಲ. ತುಂಬ ಒಳ್ಳೆ ಸ್ಕ್ವಾಡ್ ಸೆಲೆಕ್ಟ್ ಮಾಡಿದ್ದಾರೆ ಸಲ. ನೆಕ್ಸ್ಟ್ ಅದು ಬಿಟ್ಟರೆ ನ್ಯೂಜಿಲ್ಯಾಂಡಿಂದ ಫೋಲ್ಕಸ್ ಅಂತ, ಅಂದರೆ ಆ್ಯಕ್ಚುಲಿ ಅವರು ಬೌಲರು ಬಟ್ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ನ್ಯೂಜಿಲ್ಯಾಂಡ್ ಕಡೆ ಅಂದರೆ ಲಾಸ್ಟಲ್ಲಿ ಬೈ ಮಾಡಿದ್ದು ಇವರೇ ಲಾಸ್ಟ್ ಬೈ ಅನ್ಕೋತೀನಿ, CSK ಅವ್ರು ಬೈ ಮಾಡಿದ್ದು. ಇವರು ಒಳ್ಳೆ ಬೈ, ಅಂದರೆ ಡೀಸೆಂಟ್ ಬೌಲರು. ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಸೀರೀಸಲ್ಲೂ ಸ್ಟಾರ್ಟಿಂಗು ಬೌಲಿಂಗ್ ಮಾಡ್ತಾರೆ, ಚೆನ್ನಾಗೇ ಮಾಡ್ತಾರೆ. ಬಟ್ ಇದಕ್ಕೆ ಸೌತ್ ಆಫ್ರಿಕಾ ಸೀರೀಸ್ಗಿಂತ ಮುಂಚೆ ಅಂಥ ಒಳ್ಳೆ ಟಚಲ್ಲಿ ಏನು ಕಂಡಿರಲಿಲ್ಲ. ಬಟ್ ಒಳ್ಳೆ ಬೌಲರ್, ಡೀಸೆಂಟ್ ಬೌಲರ್, ಯೂಸ್ ಆಗ್ತಾರೆ. ನೆಕ್ಸ್ಟು ಪ್ರಶಾಂತ್ ವೀರು. ಡೊಮೆಸ್ಟಿಕ್ ಸೀಸನ್ ಅಂತೂ ಚೆನ್ನಾಗೈತೆ ಇವರಿಗೆ. ಲೆಫ್ಟ್ ಆರ್ಮ್ ಸ್ಪಿನ್ ಬೌಲರ್, ಅಂದರೆ ರವೀಂದ್ರ ಜಡೇಜಾ ಅವ್ರನ್ನ ಟ್ರೇಡ್ ಮಾಡಾದ್ಮೇಲೆ ಅದರ ರಿಪ್ಲೇಸ್ಮೆಂಟಿಗೆ ಯಾರಾದರೂ ನೋಡ್ತಿದ್ರು ಇವರು ಟೀಮವ್ರು ರಿಪ್ಲೇಸ್ಮೆಂಟಿಗೆ. ಸೊ ಪ್ರಶಾಂತ್ ವೀರ್ ಲೆಫ್ಟ್ ಆರ್ಮ್ ಸೇಮ್ ಕೈಂಡ್ ಆಫ್ ಅ ಪ್ಲೇಯರ್, ಅಂದರೆ ರವೀಂದ್ರ ಜಡೇಜಾ ಅವರು ಸೇಮ್ ಅದೇ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ, ಅಂದರೆ ಅವ್ರು ಲೆಜೆಂಡ್ ಬಿಡಿ, ಬಟ್ ಯಂಗ್ಸ್ಟರ್ ಇವರು ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಅಂತಲೇ ಬೈ ಮಾಡಿದ್ದಾರೆ. ಲೆಫ್ಟ್ ಆರ್ಮ್ ಸ್ಪಿನ್ ಬೌಲರು ಸೇಮ್, ಅಂದರೆ ರವೀಂದ್ರ ಜಡೇಜಾ ಸರ್ ಥರನೇ ಒಳ್ಳೆ ಫೀಲ್ಡರ್ ಕೂಡ. ಡೊಮೆಸ್ಟಿಕ್ ಸೀಸನ್ ತುಂಬ ಚೆನ್ನಾಗಾಗಿದೆ ಲೀಗಲ್ಲಿ ಅವ್ರಿಗೆ. ಸೊ ನೆಕ್ಸ್ಟು ಅಮಾನ್ ಖಾನ್. ಇವ್ರು ಆ್ಯಕ್ಚುಲಿ ಡೌನ್ ದಿ ಆರ್ಡರ್ ಆಡ್ತಾರೆ ಬ್ಯಾಟಿಂಗು, ಮತ್ತು 1-2 ಓವರ್ ಬೌಲಿಂಗ್ ಕೂಡ ಮಾಡ್ತಾರೆ. ನಿಮ್ಗೆ ನೆನಪಿದ್ರೆ ಈ ಸಲ ಅದು ಒಂದೇ ಮ್ಯಾಚಲ್ಲಿ 10-15 6 ಏನೋ ಹೊಡೆದಿದ್ರು ಇವರು. 6 ಏನೋ ಹೊಡೆದು ಮ್ಯಾಚ್ ವಿನ್ ಕೂಡ ಮಾಡಿಕೊಡೋದು. ಒಳ್ಳೆ ಟೀಮ್ ಪ್ಲೇಯರ್. ನೆಕ್ಸ್ಟು ಜಮೈ ಓವರ್ಟನ್. ಈ ಸಲ ಇಂಗ್ಲೆಂಡಿಗೆ ಒಳ್ಳೆ ಪರ್ಫಾರ್ಮ್ ಮಾಡ್ತಿದ್ರು. ಬೌಲಿಂಗಲ್ಲೂ ಒಳ್ಳೆ ಎಕಾನಮಿಲೇ ಚೆನ್ನಾಗಿ ಮಾಡಿದ್ರು ಬೌಲಿಂಗು, ಬ್ಯಾಟಿಂಗು ಕೂಡ ಡೌನ್ ದಿ ಆರ್ಡರ್ ಚೆನ್ನಾಗಿ ಆಡ್ತಾರೆ. ಸೊ ಒಂಥರ ಫಿನಿಷರಾಗಿ ಯೂಸ್ ಮಾಡ್ತಾರೆ. ಲಾಸ್ಟ್ ಟೈಮ್ ಅಷ್ಟೊಂದು ಚಾನ್ಸಸ್ ಸಿಕ್ಕಿಲ್ಲ ಜಮಿ ಓವರ್ಟನ್ಗೆ, ಬಟ್ ಒಳ್ಳೆ ಟೀಮ್ ಪ್ಲೇಯರ್. ಈ ಸಲ ಆಡಿಸ್ಬೋದು ಅಂತ ನನಗನ್ಕೋತೀನಿ ಪ್ಲೇಯಿಂಗ್ ಲೆವೆನಲ್ಲಿ. ನೋಡೋಣ. ರಾಮಕೃಷ್ಣ ಘೋಷ್ ಇವ್ರನ್ನ ಸಲನೇ ಬೈ ಮಾಡಿದರು, ಬಟ್ ಇಂಜುರಿಯಿಂದ ಆಡ್ಸೋಕ್ಕಾಗಿಲ್ಲ ಅಷ್ಟೇ. ಒಳ್ಳೆ ಪ್ಲೇಯರ್ ಇವರು. ಮಹಾರಾಷ್ಟ್ರಾಗ ಆಡೋದು ಋತುರಾಜ್ ಗಾಯಕ್ವಾಡ್ ಅವ್ರ ಜೊತೆಗೇ. ಒಳ್ಳೆ ಪ್ಲೇಯರ್ ಗುರು. ಸೀರಿಯಸ್ ಆಗಿ ಈ ಸಲ ಡೊಮೆಸ್ಟಿಕಲಿ ಒಂಥರ ಏನು ಹೇಳ್ತೀರಾ, ಮಾಡೋ ಟೀಮ್ ಯಂಗ್ಸ್ಟರ್ಸ್ನೆಲ್ಲ ಬೈ ಮಾಡಿಬಿಟ್ಟಿದ್ದಾರೆ ಈ ಸಲ CSK ಅವರು. ರಾಮಕೃಷ್ಣ ಅಂದರೆ ಒಳ್ಳೆ ಬೌಲರ್, ಅಂದರೆ ಲೆಂತಲ್ಲಿ ಯಾರ್ಕರ್ ಕೂಡ ಒಳ್ಳೆ ಗುಡ್ ಯಾರ್ಕರ್ ಇಟ್ಕೊಂಡಿದ್ದಾರೆ ಅಂತ ನ್ಯೂಸು. ಒಳ್ಳೆ ಲೆಂತಲ್ಲಿ ಒಳ್ಳೆ ಕಂಟ್ರೋಲ್ ಇದೆ ಬಾಲ್ ಮೇಲೆ, ಹಂಗೆ ಬ್ಯಾಟಿಂಗ್ ಕೂಡ ಆಡ್ತಾರಪ್ಪ. ಒಳ್ಳೆ ಫಿನಿಷರ್ ಆಗಿ ಐ ಥಿಂಕ್ ನನಗೇನೋ 1-2 ಚಾನ್ಸ್ ಕೊಟ್ಟರು ಏನೂ ಡೌಟ್ ಇಲ್ಲ ಇವರಿಗೆ. ನೆಕ್ಸ್ಟು ಶಿವಮ್ ದುಬೆ. ಇವರು ಹೇಳಂಗೆ ಇಲ್ಲ ಬಿಡಿ, ಈ ಸಲ ವರ್ಲ್ಡ್ ಕಪ್ಪಲ್ಲಿ ಏನು ಪರ್ಫಾರ್ಮೆನ್ಸ್. ಆ್ಯಕ್ಚುಲಿ ನಾನು ಪ್ಲೇಯರ್ ಆಫ್ ದ ಸೀರೀಸು ಶಿವಮ್ ದುಬೆ ಕೊಡ್ತಾರೆ ಅಂದ್ಕೊಂಡಿದ್ದೆ ಈ ಸಲ ವರ್ಲ್ಡ್ ಕಪ್ಪಲ್ಲಿ. ಯಾಕಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಈ ನಿಮಗೆ ಎಲ್ಲ ಬ್ಯಾಟ್ಸ್ಮೆನ್ಸು 1 ಮ್ಯಾಚ್ 2 ಮ್ಯಾಚ್ ಪರ್ಫಾರ್ಮ್ ಮಾಡಿದ್ರೆ, ಇವರು ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲೂ ಬೌಲಿಂಗ್, ಫೀಲ್ಡಿಂಗ್, ಬ್ಯಾಟಿಂಗ್ ಯಾವುದ್ರಲ್ಲಾದ್ರೂ ಒಂದ್ರಲ್ಲಿ ಪರ್ಫಾರ್ಮ್ ಮಾಡ್ತಿದ್ರು. ಬೆಸ್ಟ್ ಸೀಸನ್ ಆಯ್ತು ಇವರಿಗಂತೂ. ಆಮೇಲೆ ಈ ಸಲ CSK ಇವ್ರ ಬೌಲಿಂಗ್ನು ಕೂಡ ಯೂಸ್ ಮಾಡ್ಕೋಬೋದು. ಯಾಕಂದರೆ ವರ್ಲ್ಡ್ ಕಪ್ಪಲ್ಲಿ ನೋಡಿದ್ರೆ ಇವ್ರದ್ದು ಬೌಲಿಂಗು ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಾಗಿದೆ ಈ ಸಲ. ಲೆಂತಲ್ಲಿ ಕಂಟ್ರೋಲ್ ಇದೆ, ಚೆನ್ನಾಗಿ ಮಾಡಿದ್ರು ಬೌಲಿಂಗೆಲ್ಲ. ಇವ್ರಿಗೆ ಮುಂಚೆ ಇಶ್ಯೂ ಇದ್ದಿದ್ದೇನು ಅಂತಂದರೆ, ಅಂದರೆ ಒಳ್ಳೆ ಹೈಟ್ ಇರೋ ಬೌಲರು ಶಾರ್ಟ್ ಬಾಲ್ ಹಾಕಿದ್ರೆ ಸ್ಟ್ರಗಲ್ ಮಾಡ್ತಾರೆ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆಡ್ತಾರೆ. ಶಾರ್ಟ್ ಬಾಲಿಗೂ ಒಳ್ಳೆ ಬೆಸ್ಟ್ ಬ್ಯಾಟರಾಗಿ ಕಂಡುಬಂದಿದ್ದಾರೆ. ಈ ಸಲ ಅಂತೂ ಬೆಸ್ಟ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಐ ಥಿಂಕ್ ಬರುತ್ತೆ ಅನ್ಕೋತೀನಿ. ನೆಕ್ಸ್ಟು ಬೌಲರ್ಸ್ ಲಿಸ್ಟಿಗೆ ಬಂದರೆ ಮ್ಯಾಟ್ ಹೆನ್ರಿ, ಅಕೀಲ್ ಹುಸೇನ್, ರಾಹುಲ್ ಚಾರ್, ಅಂಶುಲ್ ಕಂಬೋಜ್, ಗುರ್ಜಪ್ರೀತ್ ಸಿಂಗ್,
ಮುಖೇಶ್ ಚೌಧರಿ, ನೂರ್ ಅಹಮದ್, ಖಲೀಲ್ ಅಹಮದ್ ಮತ್ತು ಶ್ರೇಯಸ್ ಗೋಪಾಲ್. ನೆಕ್ಸ್ಟು ಶ್ರೇಯಸ್ ಗೋಪಾಲ್ ಒಂಥರ ಆಲ್ರೌಂಡರ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಬಟ್ ಕರ್ನಾಟಕಗೆ ಒಳ್ಳೆ ಡೊಮೆಸ್ಟಿಕ್ ಸೀಸನ್ ಆಗಿದೆ ಗುರು ಈ ಸಲ. ರಂಜಿಲೂ ತುಂಬ ಒಳ್ಳೆ, ಸ್ಮ್ಯಾಟಲ್ಲೂ ಚೆನ್ನಾಗಾಗಿದೆ ಇವ್ರದ್ದು. ಇವ್ರು ಒಂಥರ ಅಂಡರ್ ರೇಟೆಡ್ ಅನ್ಬೇಕು. ಯಾವ ಟೀಮು ಅಷ್ಟೊಂದು ಯೂಸ್ ಮಾಡಲ್ಲ ಇವ್ರನ್ನ. ಬಟ್ ಒಳ್ಳೆ ಟೀಮ್ ಪ್ಲೇಯರು. ಗೂಗ್ಲಿ ಇಟ್ಕೊಂಡಿದ್ದಾರೆ, ಬೌಲಲ್ಲಿ ಒಳ್ಳೆ ಕಂಟ್ರೋಲ್ ಇಟ್ಕೊಂಡಿದ್ದಾರೆ, ಬ್ಯಾಟಿಂಗ್ ಕೂಡ ಸಪೋರ್ಟ್ ಮಾಡ್ತಾರೆ. ಅಂದರೆ ಈಸಿಯಾಗಿ ಸ್ಟ್ರೈಕರಲ್ಲಿ ಇಟ್ಕೊಂಡು ಆರಾಮ್ಸೆ ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ, ಆ ಥರ ಪ್ಲೇಯರ್ ಇವರು. ಟೀಮು ಸ್ಟ್ರಗಲ್ ಮಾಡ್ತಿರ್ಬೇಕಾದ್ರೆ ಒಳ್ಳೆ ಸ್ಕೋರ್ ಮಾಡಿಕೊಡ್ತಾರೆ, ಏನು ಇಶ್ಯೂಸ್ ಇಲ್ಲ. ನೆಕ್ಸ್ಟು ಮ್ಯಾಟ್ ಹೆನ್ರಿ. ಇವರು ಆ್ಯಕ್ಚುಲಿ ಇಂಡಿಯನ್ ಕಂಡೀಷನ್ಸ್ಗೆ ಅಷ್ಟು ಒಗ್ಕೊಂಡಿರಲಿಲ್ಲ. ಅಂದರೆ ಇವ್ರ ಪರ್ಫಾರ್ಮೆನ್ಸು ಬೇರೆ ಕಡೆ ಎಲ್ಲ T20 ಲೀಗಲ್ಲೆಲ್ಲ ಆಡ್ತಾರೆ, ಬೇರೆ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವ್ರ ಮೇಯ್ನ್ ಎಫೆಕ್ಟಿವ್ ಬೌಲರ್ ಏನಕ್ಕೆ ಅಂತಂದರೆ ಲೈನು ಲೆಂತ್ ಪರ್ಫೆಕ್ಟಾಗಿರುತ್ತೆ. ಅಂದರೆ ಸೇಮ್ ಲೈಕ್ ಏಜಲ್ಲಿ ಓಡ್ತಾರೆ. ಅಷ್ಟೊಂದು ವೇರಿಯೇಷನ್ಸ್ ಏನು ನೀವು ಯೂಸ್ ಮಾಡಲ್ಲ ಇವರು. ಸೇಮ್ ಪರ್ಫೆಕ್ಟ್ ಲೈನು ಪರ್ಫೆಕ್ಟ್ ಲೆಂತಲ್ಲಿ ಇಕ್ಕಿರ್ತಾರೆ. ಇನಿಷಿಯಲ್ ಬೌಲಿಂಗ್ ಮಾತ್ರ ಸಕ್ಕತ್ತಾಗಿರುತ್ತೆ. ಪವರ್ ಪ್ಲೇ ಬೌಲಲ್ಲಿ ಚೆನ್ನಾಗಿ ಮಾಡ್ತಾರೆ. ಅಕೀಲ್ ಹೊಸೈನು ಇವ್ರು ಆ್ಯಕ್ಚುಲಿ ಲೆಫ್ಟ್ ಆರ್ಮ್, ಅಂದರೆ ಸೇಮ್ ಲೈಕ್ ರವೀಂದ್ರ ಜಡೇಜಾ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರು. ನ್ಯೂ ಬಾಲಲ್ಲೂ ಬೌಲಿಂಗ್ ಮಾಡ್ತಾರೆ ಮತ್ತು ಮಿಡಲ್ ಆರ್ಡ್ರಲ್ಲೂ ಕೂಡ, ಮಿಡಲ್ ಓವರ್ಸಲ್ಲೂ ಕೂಡ ಬೌಲಿಂಗ್ ಮಾಡ್ತಾರೆ. ಕೆಲವೊಸೇನ್ ಹೂ ಕ್ಯಾನ್ ಬ್ಯಾಟ್ ಬೌಲ್ ಗುಡ್ ಫೀಲ್ಡರ್, ಆ ಥರನೇ. ಇವ್ರ ಹತ್ರ ಸುಮಾರು ವೇರಿಯೇಷನ್ಸ್ ಇದೆ. ಸ್ಟಾರ್ಟಿಂಗ್ ಓಪನಿಂಗ್ ಅಂದರೆ ನ್ಯೂ ಬಾಲಲ್ಲಿ ಬೌಲಿಂಗ್ ಮಸ್ತ್ ಚೆನ್ನಾಗಿ ಮಾಡ್ತಾರೆ. ಬ್ಯಾಟ್ಸ್ಮನ್ಸಿಗೆ ಪಕ್ಕ ಥ್ರೆಟ್ ಆಗ್ತಾರೆ 11 ಬಂದರೆ. ರಾಹುಲ್ ಚಾರ್ ಆ್ಯಕ್ಚುಲಿ ರವಿ ಬಿಷ್ಣೋಯ್ಗೆ ಟ್ರೈ ಮಾಡಿದ್ರು CSK ಅವರು, ಸಿಕ್ಕಿಲ್ಲ ಅಂತ. ರಾಹುಲ್ ಚಾರ್ ಸೇಮ್ ಕೈಂಡ್ ಆಫ್ ಅ ಬೌಲರ್. ಅಂದರೆ ಮುಂಬೈಯಲ್ಲಿ ಕೂಡ ಆಡಿದ್ರು ಇವರು. ಪಂಜಾಬ್ RRಲ್ಲಿ ಚಾನ್ಸ್ ಕೊಟ್ಟಿಲ್ಲ. ಪಂಜಾಬಲ್ಲೂ ಅಷ್ಟೊಂದೇನು ಚಾನ್ಸಸ್ ಸಿಕ್ಕಿಲ್ಲ. ಬಟ್ ಒಳ್ಳೆ ಬೌಲರ್ ಇವರು. ರಾಹುಲ್ ಚಾರ್ ಮುಂಬೈಯಲ್ಲಿ ಇರ್ಬೇಕಾದ್ರೆ ಮಸ್ತಾಗಿ ಬೌಲಿಂಗ್ ಮಾಡಿದ್ರು. ಗೂಗ್ಲಿ ಆ್ಯಕ್ಚುಲಿ ಇವ್ರ ಮೇಯ್ನ್ ಒಂಥರ ವೆಪನ್ ಥರ ಯೂಸ್ ಮಾಡೋದು ಅಂದರೆ ಗೂಗ್ಲಿ. ಸ್ಲೋಯರ್ ಥ್ರೂ ದಿ ಏರ್ ಮಾಡ್ತಾರೆ. ಮತ್ತು ಗೂಗ್ಲಿ ಚೆನ್ನಾಗಿರುತ್ತೆ. ಇವ್ರದ್ದು ಎಫೆಕ್ಟಿವ್ ಬಾಲ್ ಅಂತಂದರೆ ಗೂಗ್ಲಿನೇ. ದೀಪಕ್ ಚಾರ್ ಬ್ರದರ್ ರಾಹುಲ್ ಚಾರ್ ಈ ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ರಾಹುಲ್ ಚಾರ್ ಕಡೆಯಿಂದ. ನನಗನ್ಸೋ ಪ್ರಕಾರ ಬೆಸ್ಟ್ ಟೀಮ್ ಇದೆ ಈ ಸಲ. ಅನ್ಶುಲ್ ಕಂಬೋಜು AK-47 ಯಂಗ್ಸ್ಟರು 130, 140 ಬೌಲಿಂಗಲ್ಲಿ ಕ್ಲಿಕ್ ಮಾಡ್ತಾಯಿದ್ರು. ಇವರು ಲೈನು ಲೆಂತಲ್ಲಿ ಒಳ್ಳೆ ಕಂಟ್ರೋಲ್ ಇದೆ. ಲಾಸ್ಟ್ ಟೈಮೂ ಒಳ್ಳೆ ಡೀಸೆಂಟ್ ಪರ್ಫಾರ್ಮೆನ್ಸೇ. ಇವ್ರಿಗೆ ಅಷ್ಟು ಕಂಪ್ಲೀಟ್ ಅಂದರೆ ಎಲ್ಲ ಮ್ಯಾಚಸ್ಸು ಚಾನ್ಸ್ ಕೊಟ್ಟರೆ ಒಳ್ಳೆ ಬೌಲಿಂಗ್, ಅಂದರೆ ಡೆತ್ತಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಸಮ್ ವೇರಿಯೇಷನ್ಸ್ ಅಂದರೆ ಕೋಚು ಸ್ವಲ್ಪ ಡೆವಲಪ್ ಮಾಡಿಸಿ ಟ್ರೈ ಮಾಡಿದ್ರೆ ಇವ್ರನ್ನ ಡೆತ್ತಲ್ಲೂ ಕೂಡ ಯೂಸ್ ಆಗ್ತಾರೆ. ಬಟ್ ಸ್ಟಾರ್ಟಿಂಗ್ ಆ್ಯಕ್ಚುಲಿ ಇವರು ನಾರ್ಮಲಾಗಿ ಇನಿಷಿಯಲ್ಲು ಮತ್ತು ಡೆತ್ತಲ್ಲೂ 2 ಓವರ್ ಮಾಡ್ತಾರೆ. ಸ್ಟಾರ್ಟಿಂಗ್ ನ್ಯೂ ಬಾಲಲ್ಲೂ ಮಾಡ್ತಾರೆ, ಒಳ್ಳೆ ಕಂಟ್ರೋಲ್ ಇದೆ. ನೆಕ್ಸ್ಟು ಗುರ್ಜಪ್ರೀತ್ ಸಿಂಗು ಒಳ್ಳೆ ಪೇಸ್ ಬೌಲರ್ ಆ್ಯಕ್ಚುಲಿ ಇವರು. ಬಟ್ ತಮಿಳ್ನಾಡಿಗೆ ಅನಿಸುತ್ತೆ, ಐ ಗೆಸ್ ಗುರ್ಜಪ್ರೀತ್ ಸಿಂಗ್ ತಮಿಳ್ನಾಡೇ ಅನಿಸುತ್ತೆ ಇವರು, ಲೋಕಲ್ ಹೆಡ್ಸು ಬಟ್ ಡೊಮೆಸ್ಟಿಕ್ ಸೀಸನ್ ತುಂಬ ಚೆನ್ನಾಗಾಗಿದೆ ತಮಿಳ್ನಾಡಿಗೆ ಇವ್ರದ್ದು. ಆಮೇಲೆ ಒಳ್ಳೆ ಫಾಸ್ಟ್ ಬೌಲರ್ ಕೂಡ, ಲೈನು ಲೆಂತಲ್ಲಿ ಕಂಟ್ರೋಲ್ ಇದೆ ಮತ್ತು ಒಳ್ಳೆ ಟೀಮ್ ಪ್ಲೇಯರು. ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಈ ಸಲ. ಲಾಸ್ಟ್ ಟೈಮ್ ಇಂಜುರಿಯಿಂದ ಆಡೋಕ್ಕಾಗಿಲ್ಲ. ಇನ್ನು ನೆಕ್ಸ್ಟು ಮುಖೇಶ್ ಚೌಧರಿ ಲೆಫ್ಟ್ ಆರ್ಮ್ ಸಿಮ್ ಬೌಲರು. ಒಳ್ಳೆ ಸ್ವಿಂಗ್ ಇಟ್ಕೊಂಡಿದ್ದಾರೆ ಆ್ಯಕ್ಚುಲಿ. ಇವ್ರು ನ್ಯೂ ಬಾಲಲ್ಲಿ ಚೆನ್ನಾಗಿ ಮಾಡ್ತಾರೆ. ಬಟ್ ಅಷ್ಟೊಂದು ಚಾನ್ಸಸ್ ಸಿಕ್ಕಿಲ್ಲ. ಬಟ್ CSKಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಲಾಸ್ಟ್ ಟೈಮ್. ಆವಾಗಿಂದ ನನಗನ್ಸೋ ಪ್ರಕಾರ ಖಲೀಲ್ಗೆ ರಿಪ್ಲೇಸ್ಮೆಂಟ್ ಥರ ಯೂಸ್ ಮಾಡ್ತಾರೆ. ಇನಿಷಿಯಲ್ ಚಾನ್ಸ್ ಸಿಗಲ್ಲ. ಬಟ್ ನೂರ್ ಅಹಮದ್ ಈ ಸಲ ನೋ ಡೌಟ್ ಗುರು, ಇವರೇ ಹೈಯೆಸ್ಟ್ ವಿಕೆಟ್ ಟೇಕರ್ ಅನ್ಸುತ್ತೆ ನನಗನ್ಸೋ ಪ್ರಕಾರ. CSKಲಿ 2 ಪಿಚ್ಚಸ್ ಇದೆ ನಾರ್ಮಲಾಗಿ, ಬ್ಲ್ಯಾಕು ಮತ್ತು ರೆಡ್ ಸಾಯಿಲ್ ಪಿಚ್ಚಸ್ಸು ಯೂಸ್ ಮಾಡೋದು. ಬಟ್ ಇತ್ತೀಚೆಗೆ ವರ್ಲ್ಡ್ ಕಪ್ಪಲ್ಲಿ ರೆಡ್ ಸಾಯಿಲ್ ಜಾಸ್ತಿ ಯೂಸ್ ಮಾಡಿದ್ರು. ಬಟ್ ನಾರ್ಮಲ್ CSK ಅಂತಂದರೆ ಆ ವೆದರಿಗೆ ಮತ್ತು ಯಾವಾಗಲೂ ನಾರ್ಮಲಾಗಿ ಸ್ಪಿನ್ನಿಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ಸೊ ನೂರ್ ಅಹಮದ್ ಹೋದ ಸಲ ನಿಮಗೆ CSKಗೆ ಹೈಯೆಸ್ಟ್ ವಿಕೆಟ್ ಟೇಕರ್. ಈ ಸಲನೂ ನನಗೇನು ಡೌಟ್ ಇಲ್ಲ ಇವರು ಹೈಯೆಸ್ಟ್ ವಿಕೆಟ್ ಟೇಕರ್ ಮಾಡ್ಬೋದು. ಶ್ರೇಯಸ್ ಗೋಪಾಲ್ ಮತ್ತು ಇವ್ರನ್ನ ಒಟ್ಟಿಗೆ ಅಥವಾ ರಾಹುಲ್ ಚಾರ್ ಮೂವರಲ್ಲಿ ಅಂದರೆ ನೂರ್ ಅಹಮದ್ ಜೊತೆಗೆ ಯಾರನ್ನ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನನಗನ್ಸೋ ಪ್ರಕಾರ ನೂರ್ ಅಹಮದ್ ಒಳ್ಳೆ ಸ್ಪಿನ್ನರ್ ಈ ಸಲ, ಒಳ್ಳೆ ಥ್ರೆಟ್ ಯಾವತ್ತಿದ್ರು. ಬಟ್ ಈ ಸಲ ವರ್ಲ್ಡ್ ಕಪ್ಪಲ್ಲಿ ಏನು ಅಂಥ ವಿಕೆಟ್ಸ್ ಬಂದಿಲ್ಲ. ಬಟ್ ನನಗೇನು ಬೆಸ್ಟ್ ಪರ್ಫಾರ್ಮೆನ್ಸ್ ಬರುತ್ತೆ, ನೋ ಇಶ್ಯೂಸ್. ಖಲೀಲ್ ಅಹಮದ್ ನೆಕ್ಸ್ಟ್. ಇನಿಷಿಯಲಿ ಇವ್ರಿಗೆ ಸ್ವಿಂಗ್ ಸಿಗುತ್ತೆ, ಅಂದರೆ ಮೇಯ್ನ್ಲಿ ಇವ್ರು ಲೆಫ್ಟ್ ಆರ್ಮ್ ಬೌಲರು. ಸ್ವಿಂಗ್ ಚೆನ್ನಾಗಿ ಮಾಡ್ತಾರೆ ಇವ್ರು ಇನಿಷಿಯಲ್ ಬಾಲಲ್ಲಿ. ಲಾಸ್ಟ್ ಹೈಯೆಸ್ಟ್ ಡಾಟ್ ಬಾಲ್ಸ್ ಇವರೇ ಮಾಡಿದ್ದು ಅನ್ಕೋತೀನಿ.
ಬಟ್ ಡೆತ್ತಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗ್ತಾರೆ ಎಕಾನಮಿ ರೇಟ್. ಸೊ ಕ್ಯಾಪ್ಟನ್ ಇವ್ರನ್ನ ನ್ಯೂ ಬಾಲಲ್ಲೇ ಮಾಡಿಸಿದ್ರೆ ಬೆಟರ್ ಇರುತ್ತೆ 2-3 ಓವರ್. ಮ್ಯಾಟ್ ಆ್ಯಂಡ್ರಿನ ಡೆತ್ತಿಗೆ ಇಕ್ಕೊಂಡು ಎಕ್ಸ್ಪೀರಿಯನ್ಸ್ ಬೌಲರ್ ಅಂದರೆ ಮ್ಯಾಟ್ ಆ್ಯಂಡ್ರಿ ಇದ್ದರೆ ಯಾರ್ಕರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಡೆತ್ತಿಗೆ ಇಕ್ಕೊಂಡು ಇನಿಷಿಯಲ್ ಆಗಿ ಕಲೀಲ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ನೆಕ್ಸ್ಟು ಒಂದು ಪ್ಲೇಯಿಂಗ್ 11 ಸೆಟ್ ಮಾಡೋಣ. ಸರಿ, ಎಲ್ಲ ಆಯಿತು. ಟೀಮು ಲಾಸ್ಟ್ ಟೈಮ್ ಇದ್ದಿದ್ದು ಇಶ್ಯೂಸನ್ನೆಲ್ಲ ಸಾಲ್ವ್ ಮಾಡಿದ್ದಾರೆ. ಬಟ್ ಇವ್ರಿಗೆ ಮೇನ್ ಇಶ್ಯೂ ಬಂದಿರೋದು ನೇತನ್ ಎಲ್ಲಿಸ್. ಇವಾಗ ರಿಪ್ಲೇಸ್ಮೆಂಟಿಗೆ ಯಾರಾದರೂ ಪಕ್ಕ ಹುಡುಕ್ತಾರೆ. ನನಗನ್ಸೋ ಪ್ರಕಾರ ಸೌತ್ ಆಫ್ರಿಕಾ ಕಡೆಯಿಂದ ನ್ಯೂಜಿಲೆಂಡ್ ಸೀರೀಸಲ್ಲಿ ಚೆನ್ನಾಗಿ ಮಾಡಿದ್ರು. ಹೋಟೆಲ್ ಬ್ಯಾಟ್ಮ್ಯಾನ್ ಮತ್ತು ಗರ್ಲಾಟ್ ಗಾಡ್ಜಿಯಾ ಅಂತ ಪ್ಲೇಯರ್, ಅವರಿಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ, ಡೆತ್ತಲ್ಲಿ ಯೂಸ್ ಆಗ್ತಾರೆ. ನನಗೇನೋ ಇವರಿಬ್ಬರಲ್ಲಿ ಯಾರು ಒಬ್ಬರು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಲೋ ಒನ್ಸ್ ಇದೆ, ಅಂದರೆ ಫೇಸ್ ಆಫ್ ಡೆಲಿವರೀಸ್ ಮಾಡ್ತಾರೆ, ಒಳ್ಳೆ ಕಂಟ್ರೋಲ್ ಇದೆ, ಯಾರ್ಕರ್ಸ್ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಅವರಿಬ್ಬರಲ್ಲಿ ಯಾರನ್ನಾರು ಒಬ್ರನ್ನ ತೊಗೊಂಡ್ರೆ. ನೆಕ್ಸ್ಟು ನನ್ನ ಸಲ ಆಲ್ಮೋಸ್ಟು ಸಾರ್ಟ್ ಔಟ್ ಮಾಡಿದ್ದಾರೆ ಅವರು. ಆಲ್ಮೋಸ್ಟ್ ಏನು ಇಶ್ಯೂಸ್ ಕಾಣಿಸ್ತಿಲ್ಲ. ಇವರಿಗೆ ಇಶ್ಯೂಸ್ ಇರೋದಂದರೆ ಡೆತ್ ಬೌಲಿಂಗ್ ಒಂದೇ. ಇವಾಗ ಡೆತ್ ಬೌಲಿಂಗ್ ಯಾರನ್ನಾದರೂ ಒಳ್ಳೆ ಬೌಲರ್ ನೋಡ್ಕೋದ್ರೆ ಏನೂ ಇಶ್ಯೂ ಇಲ್ಲ. ಸಲ ಟಾಪ್ 4 ಪಕ್ಕ ಕ್ವಾಲಿಫೈ ಆಗೇ ಆಗ್ತಾರೆ. ಬಟ್ ಮೇನ್ ಇಶ್ಯೂ ಇವ್ರದ್ದು ಬಂದಿರೋದು ಮ್ಯಾನೇಜ್ಮೆಂಟು. ಅಂದರೆ ಟೀಮ್ ಎಲ್ಲ ತುಂಬ ನೀಟಾಗಿ ಸೆಲೆಕ್ಟ್ ಮಾಡ್ತಾರೆ. ಪ್ಲೇಯಿಂಗ್ 11 ಯಾವ ಥರ ಸೆಟ್ ಮಾಡ್ತಾರೆ ಅನ್ನೋದೇ ಡೌಟು. ಅದನ್ನು ನೀಟಾಗಿ ಮೇಂಟೈನ್ ಮಾಡಿದ್ರೆ ಪ್ಲೇಯಿಂಗ್ 11 ನೀಟಾಗಿ, ಅಂದರೆ ಒಳ್ಳೆ ಸ್ಕ್ವಾಡೇ ಇದೆ, ಪ್ಲೇಯಿಂಗ್ 11 ನೀಟಾಗಿ ಮೇಂಟೈನ್ ಮಾಡಿದ್ರೆ ಈ ಸಲ ಕ್ವಾಲಿಫೈ ಆಗೋದ್ರಲ್ಲಿ ಡೌಟೇ ಇಲ್ಲ. ನಾನೊಂದು ಟೀಮ್ ಸೆಲೆಕ್ಟ್ ಮಾಡಿದ್ದೀನಿ. ಓಪನಿಂಗ್ ಪೇರ್ ಬಂದು ಸಂಜು ಸ್ಯಾಮ್ಸನ್ ಮತ್ತು ಆಯುಷ್ ಮಾತ್ರ ಓಪನಿಂಗ್ ಪೇರ್ ಇಟ್ಟಿದ್ದೀನಿ. 1 ಡೌನ್ ಋತುರಾಜ್ ಗಾಯಕ್ವಾಡು. ನಂಬರ್ 4 ಸರ್ಫ್ರಾಜ್ ಖಾನು. ನಂಬರ್ 5 ದೇವಾಲ್ಡ್ ಬ್ರೇವಿಸು ಅಥವಾ ದುಬೆ. ಅಂದರೆ ಡಿಪೆಂಡ್ಸ್ ಅಪಾನ್ ಬೌಲರ್ಸ್. ಅಂದರೆ ಸ್ಪಿನ್ ಏನಾದರೂ ಬೌಲಿಂಗ್ ಮಾಡ್ತಿದ್ರೆ ದುಬೆನ ಅಪ್ತಿ ಆರ್ಡರ್ ಕಳಿಸ್ತೀನಿ, ಇಲ್ಲ ಸ್ಪೀಡ್ ಬೌಲರ್ಸ್ ಇದ್ದರೆ ದೇವಾಲ್ಡ್ ಬ್ರೇವಿಸ್ ಕಳಿಸ್ತೀನಿ. ಸೊ 5, 6 ದೇವಾಲ್ಡ್ ಬ್ರೇವಿಸ್ ಮತ್ತು ದುಬೆ. 7ಗೆ ನಾನು MS ಧೋನಿ ಯೂಸ್ ಮಾಡ್ತೀನಿ. ನಂಬರ್ 8 ನೂರ್ ಅಹ್ಮದ್. ನಂಬರ್ 9 ಅನ್ಶುಲ್ ಕಂಬೋಜ್. ನಂಬರ್ 10 ಮ್ಯಾಟ್ ಆ್ಯಂಡ್ರಿ. ನಂಬರ್ 11 ಖಲೀಲ್ ಅಹ್ಮದನ್ ಯೂಸ್ ಮಾಡ್ತೀನಿ. ಸೊ ನನಗನ್ಸೋ ಪ್ರಕಾರ ಈ ಸಲ ಪ್ರಶಾಂತ್ ವೀರ್ ಅಥವಾ ಜಮಿ ಓವರ್ಟನ್ನ ಇಂಪ್ಯಾಕ್ಟ್ ಪ್ಲೇಯರ್, ಅಂದರೆ ಈ ಸಲ ಇಂಪ್ಯಾಕ್ಟ್ ಪ್ಲೇಯರ್ ಅಂದ್ರೆ 11 ಸೆಟ್ ಮಾಡೋದಕ್ಕಿಂತ 12 ಸೆಟ್ ಮಾಡ್ಬೇಕು ನಾವು. ಸೊ ಟೋಟಲ್ 12. ಚೆನ್ನಾಗಿದೆ ಸ್ಕ್ವಾಡ್ ಅನ್ಬೋದು, ತುಂಬ ಚೆನ್ನಾಗಿದೆ ಸ್ಕ್ವಾಡ್ ಈ ಸಲ. ನನಗನ್ಸೋ ಪ್ರಕಾರ ಸ್ಪಿನ್ನಿಗೆ ಏನಾದ್ರು ಸಪೋರ್ಟ್ ಮಾಡಿದ್ರೆ ಅಕೀಲ್ ಹುಸೇನ್ನ ಪಕ್ಕ ಟ್ರೈ ಮಾಡ್ತಾರೆ ಅನ್ಕೋತೀನಿ ನೂರ್ ಅಹ್ಮದ್ ಜೊತೆಗೆ. ಇಲ್ಲಾಂದರೆ ಸ್ಪೀಡ್ ಬಾಲಿಗೆ ಹೆಲ್ಪ್ ಆಗುತ್ತೆ, ಅಥವಾ ಬ್ಯಾಟಿಂಗ್ ಇದರಲ್ಲಿ ಸ್ವಲ್ಪ ಡೀಪ್ ಬೇಕು ಅಂತಂದರೆ ಧೋನಿ ಅವ್ರಿಗೆ ರೆಸ್ಟ್ ಕೊಟ್ಟು ಪ್ರಶಾಂತ್ ವೀರ್ ಮತ್ತು ಜಮಿ ಓವರ್ಟನ್ನ ಆಡಿಸ್ಬೋದು. ಕಾರ್ತಿಕ್ ಶರ್ಮನ ಆಡಿಸಲ್ಲ ಗುರು ನಂಗನ್ಸೋ ಪ್ರಕಾರ. ಊರ್ವಿಲ್ ಪಟೇಲ್ನೂ ಕೂಡ ರೆಸ್ಟಲ್ಲಿ ಇಟ್ಟಿರ್ತಾರೆ. ಏನಾದರೂ ಇಫ್ ಇನ್ ಕೇಸ್ ಆಯುಷ್ ಮಾತ್ರ ಏನೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಊರ್ವಿಲ್ ಪಟೇಲ್ ಟ್ರೈ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು ಇನ್ನೇನಾದ್ರು ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟು ಟೀಮ್ ರಿವ್ಯೂಸಲ್ಲಿ ಇದು ಮಾಡ್ಬೇಕಾದ್ರೆ ಸಾರ್ಟ್ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಟೀಮ್ ಬಂದು ಮುಂಬೈ ಇಂಡಿಯನ್ಸ್ನ ಟೀಮ್ ರಿವ್ಯೂ ಮಾಡೋಣ ಅಂತಿದ್ದೀನಿ. ನಿಮಗೆ ಮುಂಬೈ ಇಂಡಿಯನ್ಸ್ ಇದ್ರ ಬಗ್ಗೆ, ಪಿಚ್ ಬಗ್ಗೆ ಅಥವಾ ಟೀಮ್ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಸಾರ್ಟ್ಔಟ್ ಮಾಡಿ ಆನ್ಸರ್. ಥ್ಯಾಂಕ್ ಯು.